ಹನೆಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ ಮತ್ತು ಕರ್ನಾಟಕ ಸಂಘದ ವತಿಯಿಂದ ಮಾಜಿ ಶಾಸಕ ಶ್ರೀನಿವಾಸ್ 75 ಅಭಿನಂದನಾ ಸಮಾರಂಭ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಸಮಾರಂಭವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 3 ಬಾರಿ ಶಾಸಕರಾಗಿ, 6 ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ, ಹೋರಾಟಗಾರರಾಗಿ ಸೇವೆ ಸಲ್ಲಿಸಿದ ಎಂ ಶ್ರೀನಿವಾಸ್ ಅವರು ರಾಜಕಾರಣಿಯಾಗಿದ್ದರು, ಅಜಾತಶತ್ರು ಮತ್ತು ಜನಪ್ರಿಯ ನಾಯಕನಾಗಿರುವುದು ಮಾದರಿಯಾದುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಕೊಂಡಾಡಿದರು. ದೇಶದ್ದೇ ಒಂದು ರಾಜಕಾರಣವಾದರೆ ಮಂಡ್ಯದ್ದೇ ಒಂದು ರೀತಿಯ ರಾಜಕಾರಣ ಎಂಬುದು ಜನಜನಿತವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಎಂ ಶ್ರೀನಿವಾಸ್ ಅವರು 3 ಬಾರಿ ಶಾಸಕರಾಗಿದ್ದರೂ ಅಜಾತಶತ್ರುವಾಗಿ ಬೆಳೆದಿದ್ದು ಸೋಜಿಗದ ಸಂಗತಿ. ನಾನು ಕೂಡ ಶಾಸಕನಾಗಿ ಸಚಿವನಾಗಿದ್ದೇನೆ. ಆದರೆ ನನಗೆ ಪರ ವಿರೋಧ ಎರಡೂ ಕಂಡುಬಂದಿದೆ. ಎಂ ಶ್ರೀನಿವಾಸ್ ಅವರ ವಿಚಾರದಲ್ಲಿ ವಿರೋಧಕ್ಕಿಂತ ಅಭಿಮಾನವೇ ಹೆಚ್ಚಾಗಿ ಕಂಡುಬರುತ್ತದೆ. ಇದೇ ಅವರ ಜನಪ್ರಿಯತೆಗೆ ಸಾಕ್ಷಿ. ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಬಡವರಿಗೆ ಅನುಕೂಲ ಮಾಡಿಕೊಡುವ ಶ್ರೀನಿವಾಸ್ ಅವರ ಗುಣ ಇತರರಿಗೂ ಮಾದರಿಯಾದುದು. 75 ವರ್ಷಗಳ ಅವರ ಸುದೀರ್ಘ ಜೀವನದಲ್ಲಿ ಜನಸೇವೆ ಮಾಡಿ ಸಮಾಧಾನಕರವಾಗಿ ವಿಶ್ರಾಂತರಾಗಿದ್ದಾರೆ. ಇದುವೇ ಒಂದು ದೊಡ್ಡ ಸಾಧನೆ ಎಂದು ಅಭಿಪ್ರಾಯಪಟ್ಟರು. ಸೇನಣ್ಣವರು ನಿಮ್ಮೆಲ್ಲರಿಗೂ ಪರಿಚಯ ಇದ್ದಾಗೆ ಬಹಳ ಹೋರಾಟದ ಜೀವನವನ್ನು ಮಾಡ್ಕೊಂಬಂದು ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ವಕೀಲರಾಗಿ ಪ್ರಾರಂಭ ಆಗಿ ಒಕ್ಕಲಿಗರ ಸಂಘದ 6 ಬಾರಿ ನಿರ್ದೇಶಕರಾಗಿ ವಿವಿಧ ಹುದ್ದೆಗಳನ್ನು ಕೆಲಸ ಮಾಡಿ ರೈತ ಸಂಘದಲ್ಲೂ ತಮ್ಮ ಚಟುವಟಿಕೆಯನ್ನು ಗುರುತಿಸಿಕೊಂಡು ಮತ್ತು 3 ಬಾರಿ ಸತತವಾಗಿ ಶಾಸಕರಾಗಿ ಬಹುಶಃ ಶಿಕ್ಷಣ ಸಂಸ್ಥೆಯನ್ನು ಊರಿನಲ್ಲಿ ಒಂದು ಕಟ್ಟಿ, ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಬಟ್ ಮಂಡ್ಯ ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ದಿರೋರು ಇವರೇ ಅನ್ನುವಂಥ ಕಾಣುತ್ತೆ. ಇವ್ರಿಗೂ ಒಂದು ಗ್ಯಾಪ್ ಆಯ್ತಾ? ಹೌದಾ? ಅಂಬರೀಷ್ ಅಂದಾಗಿ ನಾನು 3 ಬಾರಿಗೂ ನಿರಂತರವಾಗಿ ಗೆದ್ದವರು ಇರ್ತಾರೆ ಮತ್ತೆ. ಬಟ್ ಎನಿವೆ ಮಂಡ್ಯ ಜಿಲ್ಲೆನೇ ಒಂಥರ ಇಡೀ ರಾಜ್ಯ ಅಲ್ಲ, ರಾಜಕೀಯ ಕ್ಷೇತ್ರಗಳಲ್ಲಿ ಇದು ವಿಭಿನ್ನವಾದದ್ದು. ಏಕೆಂದರೆ ನಮ್ಗಿಂತ ಎಲ್ಲ ಹಿರಿಯವರು ಹೇಳಿದ್ರು, ವೀರಣ್ಣಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ ಇದ್ದಂಗೆ ಸೋಲಿಸಿದ್ರು, ಎಸ್ ಎನ್ ಕೃಷ್ಣನ್ ಸೋಲಿಸಿದ್ರು, ಶಂಕರೇಗೌಡರನ್ನು ಗೆಲ್ಲಕ್ಕೆ ಬಿಡಲಿಲ್ಲ. ಈ ಥರದ್ದೆಲ್ಲ ಕೀರ್ತಿನೂ ಇದೆ. ನಮ್ಮ ಜಯಪ್ರಕಾಶ್ ನೋಡೆಲ್ಲ ಮಂಡ್ಯ ಜಿಲ್ಲೆಗೆ ಸುಲಭವಾಗಿ ಜನನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಭಾಳ ಸೂಕ್ಷ್ಮವಾಗಿ ಯಾವಾಗ ಏನೇನು ತೀರ್ಮಾನ ತೆಗೆದಾರೋ ಭಾಳ ಎಚ್ಚರಿಕೆಯಿಂದ ನಾವು ಗಮನಿಸಿದಾಗ ಆ ಥರ. ಅದರ ಮಧ್ಯದಲ್ಲಿ ಶ್ರೀನಿವಾಸು ಜನಪ್ರಿಯತೆಯನ್ನು ಗಳಿಸಿದ್ದಾರೆ, ಅದಂತೂ ಸತ್ಯ. ನಾನು ಶಾಸಕರಾದಾಗ ಜೊತೆಲಿದ್ದೆ. ತುಂಬ ಶಾಸಕರ ಅವಧಿನಲ್ಲಿ ಬಹುಶಃ ಎಲ್ಲ ಶಾಸಕರ ಬಗ್ಗೆ ಜನ ಅಸಮಾಧಾನ ಕಾಮೆಂಟ್ ಮಾಡ್ತಿದ್ದ ನಾನು ನೋಡಿದ್ದೀನಿ. ನಮ್ಮೆಲ್ಲರ ಬಗ್ಗೆ ನಾನು ಪರ ವಿರೋಧ ಇರ್ತಕ್ಕಂಥದ್ದನ್ನೆಲ್ಲ. ಆ ಶ್ರೀನಿವಾಸ್ ವಿಚಾರದಲ್ಲಿ ಮಾತ್ರ ಎಲ್ಲ ಸಮತೋಲನವಾಗಿ ಎಲ್ಲರೂ, ಅದು ವಿರೋಧ ಪಕ್ಷದವರಾಗಲಿ ಯಾರೂ ಸಹ ಅಸಮಾಧಾನವನ್ನು ತೋಡ್ಕೊಂಡಿದ್ದಂಥದ್ದನ್ನು ನಾನು ಹೆಚ್ಚು ಗಮನಿಸಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಪಿ ರವಿಕುಮಾರ್ ಗೌಡ ಮಾತನಾಡಿ, ಎಂ ಶ್ರೀನಿವಾಸ್ ಅವರು ಮೌನ ಸಾಧಕರಲ್ಲ, ಅಗತ್ಯ ಬಿದ್ದಾಗ ಸಿಡಿದೆದ್ದು ಕಾರ್ಯ ಸಾಧಿಸಿದ್ದಾರೆ.
75 ವರ್ಷಗಳ ಕಾಲ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರವಿಲ್ಲದೆ ಸಮಾಜಘಾತಕ ಶಕ್ತಿಗಳನ್ನು ಬೆಳೆಸದೆ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇಂತಹ ಸಾಧಕ ನಮ್ಮೊಡನಿರುವುದೇ ನನಗೆ ಹೆಮ್ಮೆಯ ಸಂಗತಿ. ಅವರನ್ನು ಹತ್ತಿರದಿಂದ ಬಲ್ಲ ನನಗೆ ಎಂ ಶ್ರೀನಿವಾಸ್ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಪಾಲಿಸಬೇಕೆಂಬುದು ತಿಳಿಯಿತು. ಅವರ ಇದುವರೆಗಿನ ಹೋರಾಟದ ಬದುಕು ಕಿರಿಯರಿಗೆ ಸಾಕಷ್ಟು ಕಲಿಸಿಕೊಟ್ಟಿದೆ. ಆದ್ದರಿಂದ ಹನಕೆರೆಯಿಂದ ಶಿವಾರ ಗೇಟ್ವರೆಗಿನ ರಸ್ತೆಗೆ ಎಂ ಶ್ರೀನಿವಾಸ್ ಅವರ ಹೆಸರನ್ನು ನಾಮಕರಣ ಮಾಡಲಾಗುವುದು ಎಂದು ಹೇಳಿದರು. ವಿಧಾನಸಭಾ ಕಂಡ ಈ ತಾಲೂಕಿನ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲ್ಲ. 15 ವರ್ಷ ಈ ತಾಲೂಕನ್ನ ಯಾವುದೇ ಒಂದು ಕಳಂಕ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಸಮಾಜಘಾತಕ ಶಕ್ತಿಗಳನ್ನ ಬೆಳವಣಿಗೆಗೆ ಅವಕಾಶ ಮಾಡಿಕೊಡದೆ ಸ್ವಚ್ಛವಾಗಿ ಈ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಹೆಸರು ಮಾಡಿದವರು ಶ್ರೀನಿವಾಸ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಲವು ಶಾಸಕರು ಇಡೀ ಜಿಲ್ಲೆ, ರಾಜ್ಯದಲ್ಲಿ ಆಳಿದ್ದಾರೆ. ಅವರು ಆಳಿದಂತ ಸಂದರ್ಭದಲ್ಲಿ ಹಲವಾರು ಸಮಾಜಘಾತ ಶಕ್ತಿಗಳನ್ನ, ರೌಡಿಗಳನ್ನ, ಎಂತೆಂದನ್ನು ಹುಟ್ಟಾಕ್ತಾರೆ. ಆದ್ರೆ ಸೀನಣ್ಣ ಯಾವತ್ತೂ ಕೂಡ ಅಂತ ಕೆಲಸ ಮಾಡಿಲ್ಲ. ಮಂಡ್ಯ ಸುಸಂಸ್ಕೃತರ ನಾಡು, ಮಂಡ್ಯ ಜಿಲ್ಲೆ ಸುಸಂಸ್ಕೃತರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಳ್ಳೆಯವರು ಅಧಿಕಾರ ಮಾಡಬೇಕು, ಯಾವುದೇ ಒಂದು ರೀತಿಯ ಕ್ರೈಮ್ ಆಗಬಾರ್ದು, ಒಂದು ಅಶಾಂತಿ ಆಗಬಾರ್ದು, ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ಯುವಕರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಈ ತಾಲೂಕನ್ನ ಕಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಶ್ರೇಯಸ್ಸನ್ನ ಮಾಡಬೇಕು. ನಾನು 2011ರಲ್ಲಿ ರಾಜಕೀಯದಲ್ಲಿರಲಿಲ್ಲ, ನಮ್ಮೂರ ಹಬ್ಬಕ್ಕೆ ಬಂದೆ. ಆಗ ಇಲ್ಲಿ ವೇದಿಕೆ ಬಂದಂತ ಇಬ್ರು ಗಣ್ಯರು ನಮ್ಮೂರಿನ ಗೆಸ್ಟ್. ಈಗ ಸ್ವಾಮೀಜಿ ಆಗಿರೋರು ಅವಾಗ ನಾಗಮಂಗಲ ತಾಲೂಕಿನ ತಹಸೀಲ್ದಾರ್, ನಮ್ಮ ಮಾವನಿಗೆ ಫ್ರೆಂಡ್ ಅವರು. ನಮ್ಮೂರು ಹಬ್ಬಕ್ಕೆ ನನ್ನೂ ಕರೆದ್ರು, ಸೀನಣ್ಣನೂ ಕರೆದಿದ್ರು. ಅಕ್ಕಪಕ್ಕ ಕೂತಿದ್ರು. ನಾನು ಅವತ್ತೇ ಸೀನಣ್ಣನ ಶಾಸಕರು ಅಂತ ನೋಡಿದ್ರೆ ನಾನು MLA ಆಗಬೇಕು, ಇಲ್ಲಿ ರಾಜಕೀಯ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. 2010ರಲ್ಲಿ ಸೀನಣ್ಣ ನಮ್ಮ ಮನೆಗೆ ಬಂದಿದ್ರು, ಕಜ್ಜಾಯ ತಿಂದ್ರು. ನಮ್ಮ ಸ್ವಾಮೀಜಿನ ಬಂದರು, ಕಜ್ಜಾಯ ತಿಂದ್ರು ಅವರು. 2ನೇ ವರ್ಷದಲ್ಲಿ ಆಟ ಬದಲಾಯಿತು. ರಾಜಕೀಯಕ್ಕೆ ಬಂದೆ. 11 ವರ್ಷ ನಾನು ಅವರು ಎದುರು ಪಾರ್ಟಿಯಲ್ಲಿ ರಾಜಕೀಯ ಮಾಡ್ತಿದ್ದೀವಿ, ವೇದಿಕೆ ಬೆಳೆದಿದ್ರೆ ನನಗೆ ಇನ್ನೂ ಹೆಂಗ್ ಬೆಳೆಯಿತು. ನನ್ನ ಅವ್ರ ಜಾಗದಲ್ಲಿ ಬೇರೆಯವರು ಇದ್ದರೆ ಹೆಂಗ್ ಪ್ರತಿಕ್ರಿಯೆ ಮಾಡ್ತಿದ್ರೆ ಗೊತ್ತಿಲ್ಲ. ನಾನು ಭಾಷಣ ಮಾಡ್ಬೇಕಾದ್ರೆ ಸ್ವಲ್ಪ ಹೆಂಗ್ ಬೆಳೆದಲ್ವ, ಈ ತಾಲೂಕನ್ನ ಬದಲಾವಣೆ ಮಾಡಬೇಕು ಅಂತ ಪಕ್ಕ ಕುತ್ಕೊಳ್ಳೋ ಕೈಯಲ್ಲಿ ಬದಲಾವಣೆ ಆಗ್ಬೇಕಾ ಪಾಪ. ಅಷ್ಟು ಸ್ಮೂತ್ ಆಗಿ, ಅಂದ್ರೆ ರಾಜಕೀಯವಾಗಿ ನಾವು ವಿರೋಧಿಗಳು ಏನೇ ಟೈಪ್ ಮಾಡಿದ್ರು, ಅವ್ರ ವೇದಿಕೆ ಟೈಪ್ ಮಾಡಿದ್ರು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಾನೀಗ ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ. ಅವಾಗ ನಮಗೆ ಉದ್ವೇಗ, ಈ ತಾಲೂಕಂತ MLA ಆಗಿರ್ಬೇಕು ಅಂತ. ಸೀನಣ್ಣ ಪಕ್ಕದಲ್ಲಿರೋರು ಯಾರ ಭಾಷಣ ಕೊಟ್ರೆ ಈ ತಾಲೂಕನ್ನ ಬದಲಾವಣೆ ಮಾಡಬೇಕು, ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ನಾನು ಭಾಷಣ ಮಾಡಿದ್ದೀನಿ. ಆಗ ಅವರು ಪಾಪ ಏನು ಮಾತಾಡ್ತಿಲ್ಲ. 5 ನಿಮಿಷ ಬದಲಾವಣೆ ಆಗ್ಬೇಕಾ, ಇಷ್ಟೇ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ನಾನು ಪೂರ್ವಾಶ್ರಮದಲ್ಲಿ ತಹಶೀಲ್ದಾರ್ ಹಾಗೂ ಅಪರ ಜಿಲ್ಲಾಧಿಕಾರಿಯಾಗಿದ್ದ ದಿನಗಳಿಂದಲೂ ಶ್ರೀನಿವಾಸ್ ಅವರ ಸಾಮಾಜಿಕ ಕಳಕಳಿಯನ್ನು ಕಂಡಿದ್ದೇನೆ. ಅವರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಬೇಕಿದ್ದರೂ ಕಡತ ಹಿಡಿದು ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಈ ಕೆಲಸ ಆಗಲೇಬೇಕೆಂದು ಪಟ್ಟು ಹಿಡಿಯುತ್ತಿದ್ದರು. ಅವರ ಜನಪದ ಕಾಳಜಿಯನ್ನು ನಾವೆಂದೂ ಮರೆಯಲಾಗದು. ರಾಜಕಾರಣದಲ್ಲಿದ್ದು ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬೆಳೆಯುವ ಸಾಧನೆ ಸಾಮಾನ್ಯವಾದುದಲ್ಲ. ತಿಳಿಯ ಬಿಳಿಯ ಹಾಳೆಯಂತೆ ಅವರ ಬದುಕು ಸಮಾಜ ಸೇವೆ ಮಾದರಿಯಾದುದು. ಆದ್ದರಿಂದ ಈಗಲಾದರೂ ಎಂ ಶ್ರೀನಿವಾಸ್ ಅವರ ಜನಪರ ಸೇವೆಯ ಅಪಾರ ಅನುಭವವನ್ನು ಸರ್ಕಾರ ಬಳಸಿಕೊಳ್ಳಬೇಕು. ಅವರನ್ನು ವಿಧಾನ ಪರಿಷತ್ತಿಗೆ ಕಳುಹಿಸುವ ಮೂಲಕ ಅವರಿಂದ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಸಮಾಜಕ್ಕೆ ತಲುಪಿಸಬೇಕು ಎಂದು ಆಗ್ರಹಪಡಿಸಿದರು. ಶುಭ ಹಾರೈಕೆ ಸಮಾರಂಭದಲ್ಲಿ ಅವರನ್ನು ಬಹಳ ಪ್ರೀತಿಯಿಂದ ಶುಭ ಹಾರೈಸಲಿಕ್ಕೆ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಎಂ ಚಲುವರಾಯಸ್ವಾಮಿ ಅವರ ಉಪಸ್ಥಿತಿಯನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವಿಸ್ತೇನೆ. ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಬಹಳ ಚೆನ್ನಾಗಿ ಹೇಳಿದರು. ನಾನು ಎಂ ಶ್ರೀನಿವಾಸ್ ಅವರ ಆಶೀರ್ವಾದವನ್ನು ಬಯಸ್ತೇನೆ, ಅವರ ಹಾದಿಲಿ ನಡೀಲಿಕ್ಕೆ ಬಯಸ್ತೇನೆ ಅಂತೇಳಿ ಈ ಕ್ಷೇತ್ರದ ಶಾಸಕರಾದಂತಹ ರವಿಕುಮಾರ್ ಅವರು ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಹಿರಿಯರು, ವಿಶೇಷವಾಗಿ ಕರ್ನಾಟಕ ಸಂಘವನ್ನು ಮತ್ತು ಎಂ ಶ್ರೀನಿವಾಸ್ ಅವರನ್ನ ಜೊತೆಯಲ್ಲಿ ಹುಟ್ಟಿದವರ ರೀತಿ ಪ್ರೀತಿಸುವಂತ ನಮ್ಮ ರಾಮಕೃಷ್ಣರವರು, ಶ್ರೀಕಂಠೇಗೌಡರು ಬಹಳ ಸಣ್ಣದಾಗಿ ಮಾತನಾಡಿದ್ರು ಕೂಡ, ಸಣ್ಣ ಸಮಯ ತಗೊಂಡ್ರು ಕೂಡ ಅದ್ಭುತವಾದ ಹೃದಯದ ಮಾತುಗಳನ್ನು ಹೇಳಿದರು. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ನಮ್ಮ ಜಯರಾಮ್ ರಾಯಪುರ ಅವರು ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಎಂ ಶ್ರೀನಿವಾಸ್ ಅವರ ಅಭಿಮಾನಿಯಾಗಿ ಒಂದಷ್ಟು ಒಳ್ಳೆಯ ಮಾತುಗಳು ಕೂಡ ಹೇಳಿದರು. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಇನ್ನೂ ವಿಶೇಷವಾಗಿ ಒಬ್ಬ
ಸಮಾಜದ ಚಿಂತಕರಾಗಿ ನಮ್ಮ ತುಕಾರಾಮರು ವಿಶೇಷವಾಗಿ ಶ್ರೀನಿವಾಸರವರ ಹೆಸರಲ್ಲಿ ಒಂದು ಬಹುಮ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಅವರ ಪುಸ್ತಕವನ್ನು ಕೂಡ ಗೌರವಿಸ್ತೇನೆ. ಅದು ಕೂಡ ರಾಜಕೀಯ ಹಿನ್ನೆಲೆ ಭರಾಟೆ ಶಕ್ತಿ ಇರಲಿಲ್ಲ. ಅಂಥವರ ಮನೆಯಿಂದ, ಕೃಷಿಕರ ಮನೆಯಿಂದ ಸಮಾಜದ ಜೊತೆ, ಜನರ ಜೊತೆ ಕಷ್ಟಗಳಲ್ಲಿ ಸುಖಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿ ಟೀಕೆಗಳನ್ನ, ಟಿಪ್ಪಣಿಗಳನ್ನ, ಪ್ರಶಂಸೆಗಳನ್ನ ಪಡ್ಕೊಂಡು ಇವತ್ತು ಎಲ್ಲರೂ ಕೂಡ ಗಣ್ಯರಾಗಿ ಕೂತಿದ್ದಾರೆ ನಮ್ಮ ಎದುರುಗಡೆ. ಅದು ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಮಂಡ್ಯ. ಹಾಗೆ ಹಂಕೆಲೆಯ ಶ್ರೀನಿವಾಸ್ ಅವರು ಕೂಡ ಅಜಾತ ಶತ್ರು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಸಂದೇಹ ನಮಗೆ ಇಲ್ಲ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರವಿಕುಮಾರ್ ಅವರು ಹೇಳಿದ್ದು, ಅವರು ಎಷ್ಟೇ ಟೀಕೆಗಳು ಟಿಪ್ಪಣಿಗಳು ಬಂದರೂ ಕೂಡ ಯಾರನ್ನೂ ಕೂಡ ಮನಸ್ಸು ನೋಯಿಸ್ತಿರ್ಲಿಲ್ಲ. ಅಂಥ ವ್ಯಕ್ತಿಯ ಶುಭ ಹಾರೈಕೆಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬಂದಿದ್ದೇವೆ ಅಂತ ಹೇಳಿ ಒಂದು ಒಳ್ಳೆಯ ಅಭಿಮಾನ ಮಾತುಗಳನ್ನ ಹೇಳಿದರು. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಎಂ ಶ್ರೀನಿವಾಸ್ ಅವರನ್ನು ಅಭಿನಂದಿಸಿ ಮಾತನಾಡಿ, ರೈತ ಸಂಘದಿಂದ ಸಾರ್ವಜನಿಕ ಜೀವನ ಆರಂಭಿಸಿದ ಶ್ರೀನಿವಾಸ್ ಅವರು ಜೆಡಿಎಸ್ ಪಕ್ಷ ಸೇರಿ 3 ಬಾರಿ ಮಂಡ್ಯದಿಂದ ಶಾಸಕರಾಗಿ ಆಯ್ಕೆಯಾಗಿ ಜಿಲ್ಲೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿ ಏರ್ಪೋರ್ಟ್ನಲ್ಲಿ ಅವರೊಬ್ಬರು ಸ್ನೇಹಿತರು ಕಾಯ್ತಾ ಇದ್ರು. ಅವರು ಬೆಳಂಬಳ್ಳಿ ಅವರು ವಿಶೇಷವಾಗಿ ಶ್ರೀರಣ್ಣನ ನೋಡ್ಲಿಕ್ಕೆ ಅಂತೇಳಿ ಅವ್ರು ರಿಸೀವ್ ಮಾಡಿದ್ದು ಕಾಯ್ತಾ ಇದ್ರು. ಅವತ್ತು ಅವರಿಂದ ನಮಗೆಲ್ಲರಿಗೂ ಪರಿಚಯ ಆದಂತಹ ಶಿಕ್ಷಕರನ್ನ ಇವತ್ತು ಯಾವುದೇ ಶ್ರೀರಣ್ಣನ ಕಾರ್ಯಕ್ರಮ ನಡೆದ್ರೆ ಬಂದು ಅವ್ರ ಜೊತೆ ಭಾಗಿಯಾಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಶ್ರೀರಣ್ಣ ಅವರು 3 ಬಾರಿ ಶಾಸಕರಾಗಿ ಸಿಕ್ಕಂತ ಅವಕಾಶವನ್ನು ಈ ಕ್ಷೇತ್ರದ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿದಂಥದ್ದನ್ನು ನಾನು ಅವ್ರ ಜೊತೆ ಶಾಸಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಂಡಿದ್ದೇನೆ. ಅವರು ಯಾವುದೇ ಸಂದರ್ಭದಲ್ಲೂ ಯಾರು ಮನಸ್ಸಿಗೆ ನೋವು ಮಾಡಿದ ರೀತಿಯಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ಈ ಜಿಲ್ಲೆಯ ಒಂದು ಸಮಗ್ರವಾದಂಥ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದಂಥದ್ದನ್ನು ನಾನು ಅವರ ಸಹೋದರಿಯಾಗಿ ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ಅವರು 75ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಶಿವರಾಮು, ಲೋಕೇಶ್ ಚಂದಗಾಲು ಅವರ ಸಂಪಾದಕತ್ವದ ಶ್ರೀನಿಧಿ ಅಭಿನಂದನಾ ಗ್ರಂಥವನ್ನು ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆ ಮುಖ್ಯ ಆಯುಕ್ತರಾದ ಜಯರಾಮ್ ರಾಯಪುರ ಬಿಡುಗಡೆಗೊಳಿಸಿ ಮಾತನಾಡಿದರು. ಕೆಲವರಿಗೆ ಬರ್ತೀನಿ, ಕೆಲವರಿಗೆ ಬರೋದಿಲ್ಲ, ಬರೋಕ್ಕಾಗೋದಿಲ್ಲ ಸರ್. ಆದರೆ ಈ ಸಮಾರಂಭಕ್ಕೆ ಬಹುಶಃ ನಾನೇ ನಮ್ಮ ಜಯಪ್ರಕಾಶ್ ಅವರು ಹೇಳಿ, ಜಯಪ್ರಕಾಶ್ ಅವರು ಈ ಸಮಾರಂಭಕ್ಕೆ ನಾನು ಬರಲೇಬೇಕು ಹಾಗೆ ಅಂತೇಳಿ ನಾನು ಕೇಳಿಕೊಂಡು ಬಂದಂಥ ಒಂದು ಸಮಾರಂಭ. ಯಾತಕ್ಕೆ ಅಂತ ಹೇಳಿದ್ರೆ, ಶ್ರೀರಣ್ಣ ಅವ್ರ ಬಗ್ಗೆ ಬಹುಶಃ ಕಳೆದ ಒಂದು 5-6 ವರ್ಷಗಳಿಂದ ಭಾಳ ಆತ್ಮೀಯವಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಮತ್ತು ಮಂಡ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನಿದೆ ಆ ಕೊಡುಗೆಯನ್ನು ಬಹುಶಃ ನೆನಪಿಸ್ಕೋಬೇಕು ಮತ್ತು ಅದೇ ರೀತಿ ಅವರ ಬಹಳ ಒಳ್ಳೆಯ ಒಂದು ಕುಟುಂಬ ಏನಿದೆ ಆ ಕುಟುಂಬದ ಸಹಾಯವನ್ನು ಕೂಡ ನೆನೆಸ್ಕೋಬೇಕು ಹಾಗೆ ಅಂತೇಳಿ ನನಗೆ ಕಾರ್ಯಕ್ರಮಕ್ಕೆ ಬಂದೇ ಬರಬೇಕು ಅಂತ ಹೇಳಿದ್ರೆ, ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಮುಂಚೆ ನಮ್ಮ ಜಯಪ್ರಕಾಶ್ ಅವರು ಬಹುಶಃ ಒಂದು ವಾರದಿಂದಲೇ ಈ ಪುಸ್ತಕದ ಒಂದು ಪ್ರತಿಯನ್ನು ನಾನು ಕೊಟ್ಟು ಪ್ರತಿಯಲ್ಲಿ ಹೋದಾಗ ಬಹುಶಃ ನನಗೆ ಶ್ರೀರಣ್ಣ ಅವ್ರ ಬಗ್ಗೆ ಎಲ್ಲವೂ ಗೊತ್ತಿದೆ ಅನ್ನೋ ಒಂದು ಭಾವನೆ ಇದೆ. ಆ ಒಂದು ಪುಸ್ತಕದಲ್ಲಿ 3 ಭಾಗ ಇದೆ. ಒಂದು ಶ್ರೀರಣ್ಣ ಅವರ ಒಂದು ಸಂಪೂರ್ಣ ಜೀವನ ಚರಿತ್ರೆ ಇದೆ ಮತ್ತು 2ನೇ ಭಾಗದಲ್ಲಿ ಅವ್ರ ಬಗ್ಗೆ ಬರೆದಿರುವಂಥ ಭಾಳಷ್ಟು ಮಾನವೀಯರಿಂದ ಅವ್ರ ಬಗ್ಗೆ ಬರೆದಿದ್ದಾರೆ ಮತ್ತು 3ನೇ ಭಾಗದ ಬಗ್ಗೆ ನಾನು ಬರ್ತೇನೆ. ಆದರೆ ನನಗೆ ಗೊತ್ತಿದ್ದಂಥ ಬಹಳಷ್ಟು ಶ್ರೀರಣ್ಣ ಅವರ ಒಂದು ಕಾರ್ಯ ವ್ಯಾಪ್ತಿ ಏನಿದೆ ನನಗೆ ಒಂದು ರೀತಿ ಬಹಳ ಆಶ್ಚರ್ಯ. ಬಹುಶಃ ನಾನು ಅನ್ಕೊಂಡ ಬಳಿಕ ಎಂ ಶ್ರೀನಿವಾಸ್ ಸಮಾಜ ಸೇವಾ ಪುರಸ್ಕೃತರಾದ ಸಾಹಿತಿ ಡಾಕ್ಟರ್ ಎಸ್ ತುಕಾರಾಂ ಮತ್ತು ಅರಸಮ್ಮ ಮೆಣಸೇಗೌಡ ಕೃಷಿ ಪುರಸ್ಕೃತ ಶಿವು ತಗ್ಗಹಳ್ಳಿ ಅವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಬಿ ರಾಮಕೃಷ್ಣ, ಕೆಟಿ ಶ್ರೀಕಂಠೇಗೌಡ, ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ, ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು.